ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಸಂವಿಧಾನದ ಮೂಲಭೂತ ಹಕ್ಕಿನ ಎರಡನೆಯ ಅನುಚ್ಛೇದ 13. ವಿ ಆರ್ ಲುಕಿಂಗ್ ಎಟ್ ಆರ್ಟಿಕಲ್ 13 ಟುಡೇ. ಅನುಚ್ಛೇದ 13 ಇವತ್ತು ನಾವು ನೋಡ್ತಾ ಇದ್ದೀವಿ. ಅನುಚ್ಛೇದ 12 ನಮಗೆ ರಾಜ್ಯದ ವ್ಯಾಖ್ಯಾನವನ್ನು ಕೊಡ್ತದೆ. ಅದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ರಾಜ್ಯ ಅಂತಕ್ಕಂಥದ್ರ ವ್ಯಾಖ್ಯಾನ ಯಾಕೆ ಬೇಕು ಅಂತಂದರೆ, ಈ ಮೂಲಭೂತ ಹಕ್ಕುಗಳು ಪ್ರಮುಖವಾಗಿ ಇವು ಈ ಸರ್ಕಾರ ಅಥವಾ ರಾಜ್ಯ ಅಂತ ಏನು ಹೇಳ್ತೀವಿ, ಇದು ನಮ್ಮ ಪ್ರಜೆಗಳ ಹಕ್ಕಿನ ಮೇಲೆ ಅವರು ಪ್ರಭಾವ ಬೀರುವುದು ಅಥವಾ ಹಕ್ಕುಗಳನ್ನ ಮೊಟಕುಗೊಳಿಸುವಂತಹ ಪ್ರಯತ್ನಗಳನ್ನ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ರಾಜ್ಯ ಅಂತಕ್ಕಂಥದ್ದನ್ನು ಅಲ್ಲಿ ವ್ಯಾಖ್ಯಾನಿಸಿದ್ದೀವಿ. ಅಂದರೆ ನಾವು ನಮ್ಮ ಮೂಲಭೂತ ಹಕ್ಕು ಹರಣ ಆಗಿದೆ ಅಂತ ಹೇಳಿ ನಾವು ನ್ಯಾಯಾಲಯದ ಮುಂದೆ ಹೋದ ಸಂದರ್ಭದಲ್ಲಿ ನ್ಯಾಯಾಲಯ ಪ್ರಮುಖವಾಗಿ ನೋಡುವುದು ಎರಡು ಅಂಶಗಳನ್ನು. ಮೊದಲನೆಯದು, ನೀವು ಹೋಗಿರುವಂಥದ್ದು ರಾಜ್ಯದ ವಿರುದ್ಧವೇ, ನೀವು ಮೂಲಭೂತ ಹಕ್ಕು ಹರಣ ಆಗಿದೆ ಅಂತ ಹೇಳುವಂಥದ್ದು ರಾಜ್ಯದ ವಿರುದ್ಧವೇ ಅಂತ ಹೇಳಿ ನೋಡಬೇಕಾಗತ್ತೆ. ಅದಕ್ಕೆ ರಾಜ್ಯದ ವ್ಯಾಖ್ಯಾನ ಅವಶ್ಯಕತೆ ಇದೆ. ಹಾಗೆ ನೀವು ಮೂಲಭೂತ ಹಕ್ಕಿನ ವಿರುದ್ಧ, ಕಾನೂನಿನ ವಿರುದ್ಧವೂ ನೀವು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದನ್ನು ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥದ್ದು. ಅಂದರೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಯಾವುದೇ ಕಾನೂನು ಇರಕೂಡ್ದು. ಹಕ್ಕುಗಳಿಗೆ ವಿರುದ್ಧವಾದ ಯಾವುದೇ ಕಾನೂನು ಇರಕೂಡ್ದು. ಇನ್ ಅದರ್ ವರ್ಡ್ಸ್, ವಾಟ್ ವಿ ಕ್ಯಾನ್ ಸೇ ಈಸ್, ದೇರ್ ಕ್ಯಾನ್ ಬಿ ನೋ ಲಾ which is inconsistent with the fundamental rights of our constitution. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದಂತಹ ಯಾವುದೇ ಕಾನೂನು ಜಾರಿಯಲ್ಲಿರಲು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಅನುಚ್ಛೇದದಿಂದ ಅರಿತುಕೊಳ್ಳಬಹುದು. ಅನುಚ್ಛೇದ 13ರಲ್ಲಿ ಈ ಎಲ್ಲ ವಿಷಯಗಳು ಒಳಗೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅದರಲ್ಲಿ ಅನುಚ್ಛೇದ 13ರಲ್ಲಿ ನಾವು ಉಪವಿಧಿಗಳು, ಉಪ ಅನುಚ್ಛೇದಗಳು 4 ಉಪ ಅನುಚ್ಛೇದಗಳು ಬರ್ತವೆ. ಅನುಚ್ಛೇದ 13, 13(1), 13(2), 13(3) ಎ ಮತ್ತು ಬಿ, 13(4) ಇಷ್ಟು ಅಂಶಗಳನ್ನು ನಮ್ಮ ಅನುಚ್ಛೇದ 13 ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಈ ಅನುಚ್ಛೇದ ಅಂದರೆ ಯಾವುದೇ ಒಂದು ಕಾನೂನು ಸಂವಿಧಾನದ ವಿರುದ್ಧ ಇರಬಾರ್ದು. ಹಂಗಾರೆ ಕಾನೂನು ಅಂದರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದು ನ್ಯಾಯಾಲಯವೂ ಕೂಡ ಅದು ಕಾನೂನು ಹೌದೋ ಅಲ್ವೋ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಈ ಎರಡೂ ದೃಷ್ಟಿಯಿಂದ ನಾವು ಕಾನೂನನ್ನು 2 ವಿಭಾಗಗಳಾಗಿ ಮಾಡ್ತೀವಿ. ಒಂದು ಕಾನೂನು ಸಂವಿಧಾನ ಪೂರ್ವದಲ್ಲಿದ್ದಂತಹ ಕಾನೂನು, ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್. We will see the laws which are pre-constitutional, laws before constitution, laws before constitution. ಅದನ್ನು ನಾವು ನೋಡ್ತೇವೆ. ಅದು ಅನುಚ್ಛೇದ 13(1) ಬರ್ತದೆ. ಅನುಚ್ಛೇದ 13(1) ಬರ್ತದೆ. ನಮ್ಮ ಸಂವಿಧಾನ ಜಾರಿಯಾಗುವುದಕ್ಕಿಂತ ಮೊದಲು ಕೂಡ ನಾವು ನಮ್ಮ ದೇಶ ಆಳಲ್ಪಡ್ತಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಪ್ರಕಾರ ಆಳಲ್ಪಡ್ತಿತ್ತು. ಅದರ ವ್ಯಾಪ್ತಿಯಲ್ಲಿಯೂ ಬ್ರಿಟಿಷರು ಅನೇಕ ಕಾನೂನುಗಳನ್ನು ನಮ್ಮ ದೇಶದಲ್ಲಿ ಜಾರಿ ತಂದಿದ್ದರು. ಅಂತಹ ಕಾನೂನುಗಳು, ಹಿಂದಿನ ಕಾನೂನುಗಳು, ಸಂವಿಧಾನಕ್ಕಿಂತ ಮೊದಲಿನ ಕಾನೂನುಗಳು ಅಕಸ್ಮಾತ್ ನಮ್ಮ ಸಂವಿಧಾನದ ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಮೂಲಭೂತ ಹಕ್ಕಿಗೆ ಅಸಂಗತವಾಗಿದ್ದರೆ, ದೆನ್ we have to declare such a law as void. Such a law as void ಅಂತಕ್ಕಂಥದ್ದು ಇದು ನಮ್ಮ ಸಂವಿಧಾನದ ಮೊದಲನೆಯ ಅನುಚ್ಛೇದ ಹೇಳ್ತದೆ. All laws in force in the territory of India, ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಇರತಕ್ಕಂತಹ, ಜಾರಿಯಲ್ಲಿರ್ತಕ್ಕಂತಹ, ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಪ್ರಾರಂಭವಾಗುವ ಮೊದಲು ಜಾರಿಯಲ್ಲಿದ್ದಂತಹ ಕಾನೂನುಗಳು ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್, ಇನ್ ಸೋ ಫಾರ್ ಆಸ್ ಅವುಗಳು ಇನ್ಕನ್ಸಿಸ್ಟೆಂಟ್, ಅಸಂಗತವಾಗಿದ್ದರೆ ಯಾವುದರ ಜೊತೆಗೆ, ವಿತ್ ದ ಪ್ರೊವಿಷನ್ ಆಫ್ ದಿಸ್ ಪಾರ್ಟ್,
ವಿತ್ ದ ಪ್ರೊವಿಷನ್ ಆಫ್ ದಿಸ್ ಪಾರ್ಟ್ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು. ಈ ಹಕ್ಕುಗಳಿಗೆ ಅಸಂಗತವಾಗಿದ್ದರೆ, ಇನ್ಕನ್ಸಿಸ್ಟೆಂಟ್ ಆಗಿದ್ದರೆ, ಟು ದ್ಯಾಟ್ ಎಕ್ಸ್ಟೆಂಟ್, ಅಷ್ಟರ ಮಟ್ಟಿಗೆ ಅವುಗಳು ಶೂನ್ಯವಾಗ್ತವೆ. ಈ ಸಂವಿಧಾನದ ಪ್ರಾರಂಭದ ಮೊದಲು ಭಾರತದ ನಾವು ರಾಜ್ಯ ಕ್ಷೇತ್ರ ಅಂತಾನೂ ಹೇಳ್ಬೋದು ಇದಕ್ಕೆ. ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಜಾರಿಯಲ್ಲಿರುವ ಎಲ್ಲ ಕಾನೂನುಗಳು ಈ ನಿಬಂಧನೆಗೆ ಅಂದರೆ ಭಾಗ 3ಕ್ಕೆ ಅಥವಾ ಮೂಲಭೂತ ಹಕ್ಕಿಗೆ ಅಸಮಂಜಸವಾಗಿದ್ದರೆ ಅಂತಹ ಅಸಮಂಜತೆಯು ಅದರ ಮಟ್ಟಿಗೆ ಅನೂರ್ಜಿತವಾಗುತ್ತದೆ ಅಂತ ಹೇಳ್ಬೋದು ನಾವು. ಅಂತ ಅಸಮಂಜತೆಯು ಏನಾಗುತ್ತೆ? ಅನೂರ್ಜಿತವಾಗುತ್ತದೆ. ಸಿ, ಇಫ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಎ ಲಾ, in that law there may be certain sections, say section 1 to section 25. Out of those sections, maybe 1 or 2 sections, they are inconsistent with our fundamental rights of our constitution when it has came into effect. Then such 1 or 2 sections which are inconsistent, those sections can be declared as void. And after declaring those sections as void, then if the remaining part of the law can be implemented with its objective, then that particular law will continue. Barring those sections. Supposing if we delete those 2 sections and the effect happens in such a way that the objective of the law itself is defeated, or it cannot be implemented at all to achieve the objective, then the whole law or the whole act becomes void. ನಾವು ಇದನ್ನ ಏನು ಹೇಳ್ಬೋದು ಅಂತಂದ್ರೆ, ಒಂದು ಕಾನೂನಿನಲ್ಲಿ ಅನೇಕ ಕಲಮುಗಳಿರ್ಬೋದು. ಇರ್ತಕ್ಕಂಥ ಅನೇಕ ಕಲಮುಗಳಲ್ಲಿ 1, 2, 4, 5 ಎಷ್ಟೋ ಕಲಮುಗಳು ಅವು ಅಸಂಗತವಾಗಿರಬಹುದು. ಯಾವುದಕ್ಕೆ? ನಮ್ಮ ಮೂಲಭೂತ ಹಕ್ಕಿಗೆ ಅಥವಾ ಈ ಭಾಗಕ್ಕೆ. ಇಲ್ಲಿ ಈ ಭಾಗ ಅಂದ್ರೆ ಪಾರ್ಟ್ 3. ಈ ಭಾಗ ಅಂದ್ರೆ ಇಟ್ ಈಸ್ ಪಾರ್ಟ್ 3. ಪಾರ್ಟ್ 3 ಬಿಲಾಂಗ್ಸ್ ಟು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿಗೆ. ಈ ಭಾಗಕ್ಕೆ ಅಸಂಗತವಾಗಿದ್ದರೆ ಅಂತಹ ಕಲಮುಗಳು ಶೂನ್ಯವಾಗುತ್ತವೆ, ಅಂತಹ ಕಲಮುಗಳು ಅನೂರ್ಜಿತವಾಗುತ್ತವೆ. ಹಾಗೂ ಹೇಳ್ಬೋದು ನಾವು, ಅಂಥ ಕಲಮುಗಳು ಅನೂರ್ಜಿತವಾಗುತ್ತವೆ. ಒಂದು ವೇಳೆ ಅಂಥ ಕಲಮುಗಳನ್ನು ತೆಗೆದ ನಂತರ ಕಾನೂನಿನ ಉಳಿದ ಭಾಗವು ತನ್ನ ಉದ್ದೇಶವನ್ನು ಉಳಿಸಿಕೊಂಡ್ರೆ ಅದು ಮುಂದುವರಿತದೆ, ಅಥವಾ ಅದರ ಉದ್ದೇಶನೇ ಆ 2 ಏನು ನಾವು ತೆಗೆದಿರ್ತೀವಿ ಆ ಕಾನೂನಿನ ಮೇಲೆ ಅವಲಂಬಿತ ಆಗಿದ್ದು ನಾವು ಅದನ್ನು ಜಾರಿಗೊಳಿಸುವುದರಿಂದ ಉದ್ದೇಶ ಸಫಲ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಪೂರ್ಣ ಕಾನೂನು ಇನ್ವ್ಯಾಲಿಡ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಸಂವಿಧಾನ ಪೂರ್ವದ ಅಥವಾ ಅನುಚ್ಛೇದ 13ರಲ್ಲಿ ಕಾಣಬಹುದಾಗಿದೆ. ಈ ರೀತಿಯಾಗಿ ನಾವು ಆ 1, 2, 3 ಸೆಕ್ಷನ್ಗಳನ್ನು ಅಥವಾ ಕಲಮುಗಳನ್ನು ಆ ಕಾನೂನಿನಿಂದ ಅನೂರ್ಜಿತಗೊಳಿಸುವಂತಹ ಪ್ರಕ್ರಿಯೆಯನ್ನು ನಾವು ಪ್ರತ್ಯೇಕತೆಯ ತತ್ವ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ದಿ ರೂಲ್ ಆಫ್ ಸೆವರಬಿಲಿಟಿ. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳನ್ನ ನಾವು ಮುಂದೆ ನೋಡುವ. ಇವಾಗ ನನ್ನ ಉದ್ದೇಶ ಇರೋದಿಷ್ಟೇ, ಈ ಅನುಚ್ಛೇದಗಳು ಯಾವ ರೀತಿಯ ಉದ್ದೇಶವನ್ನು ಹೊಂದಿದ್ದೇವೆ ಮತ್ತು ಅದರಿಂದ ನಾವು ಏನನ್ನು ನೋಡಬಹುದು, ಅಥವಾ ಆ ಉದ್ದೇಶ ಆ ಕಲಮುಗಳು ಆ ಅನುಚ್ಛೇದಗಳು ಅಥವಾ ವಿಧಿಗಳು ನಮಗೆ ಯಾವ ರೀತಿಯ ಒಂದು ಅಧಿಕಾರವನ್ನು ಕೊಡ್ತವೆ ಅಂತಕ್ಕಂಥದ್ದನ್ನು ನಾವು ನೋಡೋದಕ್ಕೋಸ್ಕರ ಹೊರಟಿದ್ದೀವಿ. ಅನುಚ್ಛೇದ 13(1) ನಾನು ಇವಾಗ ಹೇಳಿದ್ದೀನಿ. ಇದು ಸ್ವಾತಂತ್ರ್ಯ ಪೂರ್ವಕ್ಕೆ ಸಂಬಂಧಪಟ್ಟಂತಹ ಅನುಚ್ಛೇದವಾಗಿದೆ. ಸ್ವಾತಂತ್ರ್ಯ ನಂತರ ಸಂವಿಧಾನೋತ್ತರ ಅಥವಾ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದು ಅನುಚ್ಛೇದ 12(2) ಬರ್ತದೆ. ಅಂದರೆ ಉಪವಿಧಿ 2ರಲ್ಲಿ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ನೋಡಬೇಕು, ನಾವು ಏನು ಹೇಳ್ತೀವಿ ಅಂದರೆ, ನಾವು ಈ ಒಮ್ಮೆ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ನಾವು ಯಾವುದೇ ಕಾನೂನನ್ನು ಮಾಡುವಂತಹ ಕಾನೂನು ಸಂವಿಧಾನದ ಚೌಕಟ್ಟಿನ ಒಳಗಡೆ ಇರಬೇಕು. ಅದು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವಂಥದ್ದಿರಬಾರ್ದು. ಒಂದು ವೇಳೆ ಮಾಡಿದಂತಹ ಕಾನೂನು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದ್ದರೆ ಅದು ಮೊದಲಿನಿಂದಲೇ ಏನಾಗುತ್ತೆ, ಅದು ಅನೂರ್ಜಿತ ಆಗ್ತದೆ ಅಂತ ಹೇಳ್ಬೋದು. ಇಟ್ ವಿಲ್ ಬಿಕಮ್ ವಾಯ್ಡ್. ಹಿಯರ್ ದ ಸ್ಟೇಟ್
shall not make any law. The state shall not make any law which takes away or abridges the rights conferred by this part. By this part under part 3. And any law made in contravention of this clause shall to that extent be void. To that extent be void. Andre ಇಲ್ಲಿ ಸ್ಟೇಟ್ ಅಂದರೆ ನಾವು ಏನು ಅನ್ನೋದನ್ನ this state is nothing but state as defined in Article 12. In Article 12, the state is defined. And according to Article 12, there are 4 components of the state. Parliament and the central government, all state governments and the state legislatures, local bodies and other authorities. ನಾವು ಸುಮಾರು ಕೇಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಅದರ್ ಅಥಾರಿಟಿ ಅಂದರೆ ಏನು ಅಂತೇಳಿ. ಇವೆಲ್ಲವನ್ನು ಒಳಗೊಂಡಂತೆ ನಾವು ರಾಜ್ಯ ಅಂತ ಹೇಳ್ತೀವಿ. ಅಂತಹ ರಾಜ್ಯಕ್ಕೆ ಅಧಿಕಾರ ಇಲ್ಲ. ಏನು ಅಧಿಕಾರ ಇಲ್ಲ? ಈ ನಮ್ಮ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದಂತಹ ಕಾನೂನು ಮಾಡುವ ಅಧಿಕಾರವಿಲ್ಲ. ಒಂದು ವೇಳೆ ಅಂತಹ ಕಾನೂನನ್ನು ಮಾಡಿದ ಪಕ್ಷದಲ್ಲಿ ಅದು ಮೊದಲಿನಿಂದಲೇ ಪ್ರಾರಂಭದಿಂದಲೇ ಅದೇನಾಗ್ತದೆ? ಅನೂರ್ಜಿತವಾಗ್ತದೆ, ಶೂನ್ಯವಾಗ್ತದೆ. ಆ ಕಾನೂನಿಗೆ ಬೆಲೆ ಇರುವುದಿಲ್ಲ, ಆ ಕಾನೂನನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಒಂದು ವೇಳೆ ಆ ರೀತಿಯಾದಂತಹ ಕಾನೂನನ್ನು ಜಾರಿಗೆ ತಂದರೆ, ಕಾನೂನನ್ನು ಮಾಡಿದರೆ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಅನೂರ್ಜಿತಗೊಳಿಸ್ತದೆ. ಇಟ್ ವಿಲ್ ಡಿಕ್ಲೇರ್ ಇಟ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದು ಅನುಚ್ಛೇದ 13(2) ಈ ಭಾಗದಿಂದ ನೀಡಲಾದ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಥವಾ ಸಂಕ್ಷೇಪಿಸುವ, ಅಬ್ರಿಜ್ ಮಾಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ಇವೆರಡೂ ಇಲ್ಲ. ಯಾವುದೇ ಕಾನೂನನ್ನು ರಾಜ್ಯವು ಮಾಡಬಾರದು. ಮತ್ತು ಈ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿ ಮಾಡಿದ ಯಾವುದೇ ಕಾನೂನು ಆ ಮಟ್ಟಿಗೆ ಅನೂರ್ಜಿತವಾಗುತ್ತದೆ. ಇಟ್ ಬಿಕಮ್ಸ್ ವಾಯ್ಡ್ ಟು ದ್ಯಾಟ್ ಎಕ್ಸ್ಟೆಂಟ್ ಅಂಥೇಳಿ ಈ ನಮ್ಮ ಎರಡನೆಯ ಅನುಚ್ಛೇದ ಅಂದರೆ 13(2) ಈ ರೀತಿ ನಮಗೆ ಒಂದು ಅವಕಾಶವನ್ನು ಕೊಡ್ತದೆ, ಹೇಳ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ನಾವೀಗ ನೋಡಿದ್ದೇನು ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿರ್ತಕ್ಕಂಥ ಕಾನೂನಾಗಲಿ ಸ್ವಾತಂತ್ರ್ಯದ ನಂತರದಲ್ಲಿರ್ತಕ್ಕಂಥ ಕಾನೂನಾಗಲಿ ಈ ಎರಡೂ ಕಾನೂನುಗಳಿಗೂ ಸಂವಿಧಾನದ ವಿರುದ್ಧ ಹೋಗುವ ಅಥವಾ ಮೂಲಭೂತ ಹಕ್ಕಿನ ವಿರುದ್ಧ ಹೋಗುವಂತಹ ಯಾವುದೇ ಸಾಧ್ಯತೆಗಳಿಲ್ಲ. ಮೂಲಭೂತ ಹಕ್ಕುಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಮಗೆ ಈ ಅನುಚ್ಛೇದ 13 ರಕ್ಷಣೆ ಮಾಡ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅನುಚ್ಛೇದ 13(3) ತೆಗೆದುಕೊಂಡ್ರೆ, ನಾವು 13(3) ತೆಗೆದುಕೊಂಡ್ರೆ, 13(3) ನಲ್ಲಿ 13(3) ಆಕ್ಚುಲಿ ಡಿಫೈನ್ಸ್ ಲಾ. ಡಿಫೈನ್ಸ್ ವಾಟ್ ಈಸ್ ಲಾ. ವಾಟ್ ಈಸ್ law. What is law? You can find in Article 13(3)(a). 13(3)(a) ನಲ್ಲಿ ಕಾನೂನು ಅಂದ್ರೆ ಏನು ಅಂತ ನೋಡ್ತೀವಿ ನಾವು. ಬೇಸಿಕಲಿ ದ ಲಾ ಈಸ್ ಆಕ್ಟ್, ಸ್ಟ್ಯಾಚ್ಯೂಟ್. In addition to that, it contains so many things. It contains ordinance, order, bylaw, rule, regulation, notification, custom or usage having the force of law. ನೋಡಿ, ಇದರಲ್ಲಿ ಸುಗ್ರೀವಾಜ್ಞೆ ಸೇರ್ತದೆ, ಆಜ್ಞೆಗಳು ಸೇರ್ತವೆ, ಆಮೇಲೆ ಬೈಲಾಗಳು ಸೇರ್ತವೆ, ನಿಯಮಗಳು ಸೇರ್ತವೆ, ನಿಯಮಗಳು ಸೇರ್ತವೆ, ಆಮೇಲೆ ರೆಗ್ಯುಲೇಷನ್ಸ್ ಸೇರ್ತದೆ, ನೋಟಿಫಿಕೇಶನ್ ಅಧಿಸೂಚನೆ ಸೇರ್ತದೆ, ಆಮೇಲೆ ರೂಢಿ ಮತ್ತು ಯೂಸೇಜ್ ಸಂಪ್ರದಾಯಗಳು ಅವು ಅಕಸ್ಮಾತ್ ಕಾನೂನಿನ ಬಲವನ್ನು ಹೊಂದಿದ್ರೆ ಅವು ಸೇರ್ತವೆ. ಇವೆಲ್ಲವನ್ನು ಸೇರಿ ನಾವೇನು ಹೇಳ್ತೀವಿ? ಕಾನೂನು ಅಂತ ಹೇಳ್ತೀವಿ. ನಾರ್ಮಲಿ ದ ಲಾ ಇನ್ಕ್ಲೂಡ್ಸ್ ಸೋ ಮೆನಿ ಥಿಂಗ್ಸ್. ಇಟ್ ಇನ್ಕ್ಲೂಡ್ಸ್ ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ, ಆರ್ಡರ್ ಸರ್ಕಾರ ಹೊರಡಿಸುವಂಥ ಆಜ್ಞೆಗಳು, ಬೈಲಾಗಳು ಉಪನಿಯಮಗಳು ಅಂತ ಹೇಳ್ತಾರೆ, ರೂಲ್ಸ್ ನಿಯಮಗಳು, ಆಮೇಲೆ ರೆಗ್ಯುಲೇಷನ್ಸ್ ಮತ್ತು ನೋಟಿಫಿಕೇಷನ್ಸ್. ರೆಗ್ಯುಲೇಷನ್ ಮತ್ತು ನೋಟಿಫಿಕೇಷನ್ಸ್ ಅಥವಾ ಕಸ್ಟಮ್ಗಳು ಸಂಪ್ರದಾಯಗಳು ಅಂತ ಹೇಳ್ತೀವಲ್ಲ, ಸಂಪ್ರದಾಯ ಅಥವಾ ರೂಢಿ ಯೂಸೇಜಸ್, ರೂಢಿ ಅಥವಾ ಸಂಪ್ರದಾಯ ಇವುಗಳನ್ನು ಕೂಡ ಅದು ಅಕಸ್ಮಾತ್ ಕಾನೂನಿನ ಬಲವನ್ನು ಹೊಂದಿದ್ರೆ, ಇಫ್ ಇಟ್ ಈಸ್ ಹ್ಯಾವಿಂಗ್ ದ ಫೋರ್ಸ್ ಆಫ್ ಲಾ ದೆನ್ ದೇ ಆರ್ ಆಲ್ಸೋ. ಇವೆಲ್ಲವನ್ನು ಸೇರಿ ನಾವೇನು ಮಾಡ್ತೀವಿ? ಕಾನೂನು ಅಂತ ಹೇಳ್ತೀವಿ. ಕಾನೂನು ಆ್ಯಕ್ಟನ್ನು ಒಳ್ಕೊಂಡಿದೆ, ಅಂದರೆ ಸಂಸತ್ತು ಏನು ಮಾಡುತ್ತೋ ಅದನ್ನು ಒಳ್ಕೊಂಡಿದೆ. ಅದು ಅಲ್ಲದೆ ಎಕ್ಸಿಕ್ಯೂಟಿವ್ಗಳು ಮಾಡುವಂತಹ ಈ ಎಲ್ಲ ಕೃತ್ಯಗಳಿದಾವಲ್ಲ, ಇವುಗಳು ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತವೆ. ಯಾವ ಉದ್ದೇಶಕ್ಕೆ? ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತೆ. ಈ ಕಾನೂನು, ಇಂಥ ಎಲ್ಲ ಕಾನೂನುಗಳು
ಅನುಚ್ಛೇದ 1 ಮತ್ತು 2ರಲ್ಲಿ ನಾವೇನು ಹೇಳ್ತೀವಿ, ಆ ಹೇಳಿದಂತಹ ನಿರ್ಬಂಧಗಳಿಗೆ ವಿರುದ್ಧವಾಗಿದ್ದರೆ ಇಂತಹ ಕಾನೂನುಗಳನ್ನು ನಾವೇನು ಹೇಳ್ತೀವಿ, ಅನೂರ್ಜಿತ ಅಂತ ಹೇಳ್ತೀವಿ ಅನ್ನೋದನ್ನು ನೋಡ್ಬೋದು. ಸೊ 13(3)(a ಈಸ್ ಆ್ಯಕ್ಚುಲಿ ಡಿಫೈನಿಂಗ್ ವಾಟ್ ಈಸ್ ಲಾ. ಕಾನೂನು ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಈ ಆರ್ಟಿಕಲಲ್ಲಿ ನೋಡಬಹುದಾಗಿದೆ. ಹಾಗೆ ಮುಂದುವರೆದು 13b ಏನು ನೋಡುತ್ತೆ ಅಂತ ನಾವು ನೋಡೋದಾದರೆ 13b ಇಟ್ ಟಾಕ್ಸ್ ಅಬೌಟ್ ಲಾ ಇನ್ ಫೋರ್ಸ್. ಲಾ ಇನ್ ಫೋರ್ಸ್, ಈ ಲಾ ಇನ್ ಫೋರ್ಸ್ನ ನಾನು ಇಲ್ಲಿ ಹೇಳೋದಕ್ಕಿಂತ ಮೊದಲು ನಾನು ಹಿಂದೆ ಹೋಗ್ತೀನಿ. ಹಿಂದೆ ಹೋದಾಗ 13(1) ನೋಡಿದರೆ ಇಲ್ಲಿ ಆ ಶಬ್ದ ಇದೆ, ಲಾಸ್ ಇನ್ ಫೋರ್ಸ್ ಅಂತ. ಲಾಸ್ ಇನ್ ಫೋರ್ಸ್ ಅಂತ ಇಲ್ಲಿ ಏನು ಹೇಳಿದೀವೋ, ಈ ಲಾ ಇನ್ ಫೋರ್ಸ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಡಿಫೈನ್ ಮಾಡಲಾಗಿದೆ. ಲಾ ಇನ್ ಫೋರ್ಸ್ ಅಂದರೆ ಏನು ಅನ್ನೋದನ್ನು ಆ 13(3)(b)ನಲ್ಲಿ ಡಿಫೈನ್ ಮಾಡಿದೆ. 13(3)(b)ಗೆ ಹೋಗೋಣ. ಮತ್ತೆ 13(3)(b)ನಲ್ಲಿ ನೀವು 13(3)(b) ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಲಾ ಇನ್ ಫೋರ್ಸ್ ಅಂದರೆ ಏನು ಅನ್ನೋದು. 13(3)(b)ನಲ್ಲಿ ನಾವೇನು ಮಾಡಿದೀವಿ, ಕಾನೂನು, ಜಾರಿಯಲ್ಲಿರುವ ಕಾನೂನು ಅಂದರೆ ಏನು ಅಂತ. ಜಾರಿಯಲ್ಲಿರುವ ಕಾನೂನು ಅಂದರೆ ಏನು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಎ ಲಾ ಇನ್ ಫೋರ್ಸ್ ಅನ್ನೋದನ್ನು ನಾವು ಅನುಚ್ಛೇದ ಆರ್ಟಿಕಲ್ 13(3)(b)ನಲ್ಲಿ ಹೇಳ್ತೀವಿ. 13(3)(b)ನಲ್ಲಿ ಹೇಳ್ತೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ನೋಡೋಣ ಏನು ಹೇಳ್ತದೆ. ಅಗೇನ್ ಇಟ್ ಇಸ್ ಎ ಇನ್ಕ್ಲೂಸಿವ್ ಡೆಫಿನೇಷನ್. ಇನ್ಕ್ಲೂಡ್ಸ್ ಲಾಸ್ ಪಾಸ್ಡ್ ಆರ್ ಮೇಡ್ ಬೈ ಲೆಜಿಸ್ಲೇಚರ್. ಅಂದರೆ ಶಾಸಕಾಂಗಗಳು ಮಾಡಿದ ಕಾನೂನು. ಇಲ್ಲಿ ಶಾಸಕಾಂಗ ಅಂತಂದರೆ 2 ಬರ್ತವೆ. ಒನ್ ಈಸ್ ಪಾರ್ಲಿಮೆಂಟ್ ಆ್ಯಂಡ್ ದ ಅದರ್ ಈಸ್ ಸ್ಟೇಟ್ ಲೆಜಿಸ್ಲೇಚರ್ಸ್. ಎಲ್ಲ ರಾಜ್ಯದ ವಿಧಾನಸಭೆಗಳು ಮತ್ತು ಏನು ಸಂಸತ್ತು, ಇವು ಮಾಡಿದಂತಹ ಕಾನೂನುಗಳು. ಅದರ್ ಕಾಂಪಿಟೆಂಟ್ ಅಥಾರಿಟಿ, ನೋಡಿ, ಇತರೆ ಯುಕ್ತ ಪ್ರಾಧಿಕಾರಗಳು. ಯುಕ್ತ ಪ್ರಾಧಿಕಾರಗಳು ಅಂತಂದರೆ ಅದನ್ನು ಅಧಿಕಾರವನ್ನು ಪಡೆದಂಥವು. ಅಂದರೆ ಕಾನೂನಿನ ಮೇಲೆ ಏನು ನಾವು ಆ್ಯಕ್ಟ್ ಅಂತ ಹೇಳ್ತೀವಲ್ವಾ, ಈ ಆ್ಯಕ್ಟ್ ಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಆ್ಯಕ್ಟನ್ನು ಮಾಡೋದು ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್. ಈ ರೂಲ್ ರೆಗ್ಯುಲೇಷನ್ ಮಾಡೋದೇನಿದೆಯಲ್ಲ, ದಿಸ್ ಈಸ್ ಎಕ್ಸಿಕ್ಯೂಟಿವ್. ಆದ್ದರಿಂದ ಆ ಅಧಿಕಾರವನ್ನು ಪಡ್ಕೊಂಡು ರೂಲ್ಗಳನ್ನು ಮಾಡ್ತಾರಲ್ಲ ಅವರು ಕೂಡ. ಎಲ್ಲಿ? ಇನ್ ದ ಟೆರಿಟರಿ ಆಫ್ ಇಂಡಿಯಾ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಅಂದರೆ ಈ ನಮ್ಮ ಸಂವಿಧಾನ ಪ್ರಾರಂಭ ಆಗೋದಕ್ಕಿಂತ ಮೊದಲು, ಮೊದಲು ಇದ್ದು ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಅಂತಿತ್ತು, ಯೂನಿಯನ್ ಗೌರ್ಮೆಂಟ್ ಅಂತಿತ್ತು. ಆವಾಗಲೂ ಕೂಡ ಇವೆಲ್ಲ ಇದ್ದು ಮಾಡಿದಂತಹ ಕಾನೂನುಗಳು. ಅಂಥವು ಎಂಥ ಕಾನೂನುಗಳು? ಆ್ಯಂಡ್ ನಾಟ್ ರಿಪೀಲ್ಡ್ ಪ್ರೀವಿಯಸ್ಲಿ, ಅವನ್ನ ರದ್ದುಗೊಳಿಸದೇ ಇದ್ದಂತಹ ಸಂದರ್ಭದಲ್ಲಿ ಅವೆಲ್ಲವೂ ಲಾ ಇನ್ ಫೋರ್ಸ್. ರದ್ದುಗೊಳಿಸದೇ ಇರುವಂತಹ ಎಲ್ಲ ಸ್ವಾತಂತ್ರ್ಯ ಪೂರ್ವದ ಕಾನೂನುಗಳನ್ನು ನಾವೇನು ಹೇಳ್ಬೋದು, ಲಾ ಇನ್ ಫೋರ್ಸ್ ಅಂತ ಹೇಳ್ಬೋದು. ಆ ಕಾನೂನು ಉಪಯೋಗಿಸ್ತಿರ್ಬೋದು, ಉಪಯೋಗಿಸದೇ ಇರ್ಬೋದು. ನಾಟ್ ವಿತ್ ಸ್ಟ್ಯಾಂಡಿಂಗ್ ದ್ಯಾಟ್ ಎನಿ ಸಚ್ ಲಾ ಆರ್ ಪಾರ್ಟ್ ಆಫ್ ಇಟ್, ಅದರ ಭಾಗ, ಮೇ ಬಿ ಇನ್ ಆಪರೇಷನ್ ಆರ್ ನಾಟ್ ಇನ್ ಆಪರೇಷನ್ ಇನ್ ಎನಿ ಏರಿಯಾ ಆರ್ ಇನ್ ಸಮ್ ಆಫ್ ದ ಏರಿಯಾಸ್. ಆ ಕಾನೂನು ರದ್ದಾಗದೇ ಇರುವಂತಹ ಸಂದರ್ಭದಲ್ಲಿ ಅದನ್ನು ನಾವು ಉಪಯೋಗಿಸ್ತಿರಲಿ, ಉಪಯೋಗಿಸದೇ ಇರಲಿ, ಅಂತಹ ಸಂದರ್ಭದಲ್ಲಿ ಅಂತಹ ಕಾನೂನನ್ನು, ಸ್ವಾತಂತ್ರ್ಯ ಪೂರ್ವದ ಅಂತಹ ಕಾನೂನನ್ನು ಅದು ಯಾರಾದರೂ ಮಾಡಿರಲಿ, ಲೆಜಿಸ್ಲೇಚರ್ ಆದರೂ ಮಾಡಿರಲಿ. ಇಲ್ಲಿ ಈ ಲೆಜಿಸ್ಲೇಚರ್ ಅಂತಂದ್ರೆ ನಾವು ಬ್ರಿಟಿಷ್ ಪಾರ್ಲಿಮೆಂಟ್ ಅಂತಲೂ ಹೇಳ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾದರೂ ಇರಲಿ. ಇವರು ಮಾಡಿದಂತಹ ಈ ಕಾನೂನಿಗೆ ನಾವೇನು ಹೇಳ್ತೀವಿ, ಲಾ ಇನ್ ಫೋರ್ಸ್ ಅಂಥೇಳಿ ಹೇಳ್ತೀವಿ. ದಿಸ್ ಈಸ್ ವಾಟ್ ಆರ್ಟಿಕಲ್ 13(3)(b) ಸೇಸ್. ಇದು ಬಿಫೋರ್ ದಿ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಇಲ್ಲಿ ಹೇಳೋದ್ರಿಂದ ವಿ ಕ್ಯಾನ್ ಅಸ್ಯೂಮ್ ದ್ಯಾಟ್ ದಿಸ್ ಈಸ್ ಎ ಬ್ರಿಟಿಷ್ ಪಾರ್ಲಿಮೆಂಟ್ ಆ್ಯಂಡ್ ದೀಸ್ ಆರ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ಸ್. ಹಂಗೆ ಹೇಳ್ಬೋದು ನಾವು, ಪ್ರೊವಿನ್ಷಿಯಲ್ ಗೌರ್ಮೆಂಟ್ಸ್. ಮತ್ತು ಅಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ ಅವ್ರು ಮಾಡಿದಂಥ ಎಲ್ಲ ಕಾನೂನುಗಳು ಅಂತ ಹೇಳ್ಬೋದು ನಾವು. ಯಾಕೆಂದರೆ ದ ಕಂಡೀಷನ್ ಅಪ್ಲೈಡ್ ಈಸ್ ಹಿಯರ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. So with that correction, we can see the next class. Next class is exception class. That is Article 13(4). Article 13(4) ಇದು 1971ರಲ್ಲಿ 24ನೇ ಸಂವಿಧಾನ ತಿದ್ದುಪಡಿಯಿಂದ ಬಂದಂತಹ ಅನುಚ್ಛೇದ ಇದು.
1971ರವರೆಗೆ ಇದಿರಲಿಲ್ಲ, 13(4) ಇರಲಿಲ್ಲ. ಅದಕ್ಕಿಂತ ಮೊದಲು 13(4) ಇಲ್ಲದೇ ವ್ಯವಸ್ಥೆ ಇತ್ತು. ಅವತ್ತಿನ ಒಂದು ಏನು ಹೇಳ್ತೀರಿ ಪರಿಸ್ಥಿತಿ ಬೇರೆ ಇತ್ತು. ಈ 13(4) ಯಾಕೆ ಬಂದಿದೆ ಅಂತ ಹೇಳೋದಕ್ಕೆ ಬೇರೆ ಸಾಕಷ್ಟು ಅದಕ್ಕೆ ಸಮಯ ಬೇಕು ಅದನ್ನು ಹೇಳಲಿಕ್ಕೆ, ಅದರ ಹಿನ್ನೆಲೆಗಳನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ, ಅಥವಾ ಈ ಆರ್ಟಿಕಲ್ನ ನಾವು ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಆರ್ಟಿಕಲ್ 368 ಇದೆಯಲ್ವಾ, ಆರ್ಟಿಕಲ್ 368 ಇದು ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಇರ್ತಕ್ಕಂತಹ ಒಂದು ಅನುಚ್ಛೇದ. ಒಂದನ್ನು ನಾವು ನೆನ್ಪಿಟ್ಕೋಬೇಕು. ಏನು ನೆನ್ಪಿಟ್ಕೋಬೇಕು ಅಂತಂದರೆ, ದೇರ್ ಈಸ್ ಎ ಆರ್ಟಿಕಲ್ 368 which provides for amendment of Constitution itself. ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ತಿದ್ದುಪಡಿ. ಸಂವಿಧಾನದ ತಿದ್ದುಪಡಿಗೆ ನಮ್ಮ ಸಂವಿಧಾನದಲ್ಲಿಯೇ ಪ್ರಾವಧಾನವಿದೆ. ದೇರ್ ಈಸ್ ಒನ್ ಮೋರ್ ಆರ್ಟಿಕಲ್, ಆರ್ಟಿಕಲ್ 13. ಓಕೆ, ಆರ್ಟಿಕಲ್ 13 ಆಸ್ ಎ ಹೋಲ್ it protects fundamental rights. Protects fundamental rights. And any law made, any law made becomes invalid if it affects the fundamental right. If it affects the fundamental right. Then in Article 368, it has got a power to amend any part of the Constitution. It can amend any part, any article. ಯಾವುದೇ ಅನುಚ್ಛೇದವನ್ನು ಕೂಡ ಏನು ಮಾಡ್ಬೋದು? ಅನುಚ್ಛೇದ 368ರ ಆಧಾರದಲ್ಲಿ ನಾವು ಯಾವುದೇ ಅನುಚ್ಛೇದವನ್ನು ತಿದ್ದುಪಡಿ ಮಾಡ್ಬೋದು, ತೆಗಿಬೋದು, ಅನುಚ್ಛೇದವನ್ನು ಆ್ಯಡ್ ಮಾಡ್ಬೋದು, ಸೇರಿಸ್ಬೋದು, ಮಾಡಿಫೈ ಮಾಡ್ಬೋದು, ಅಂದರೆ ಅದರಲ್ಲಿ ಬದಲಾವಣೆ ಮಾಡ್ಬೋದು, ಮಾರ್ಪಾಡು ಮಾಡ್ಬೋದು ಅನ್ನೋದು ಈ ಅನುಚ್ಛೇದದ ಅರ್ಥ. ಆದರೆ ಈ ಅನುಚ್ಛೇದದ ಅರ್ಥ ಏನು ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಫಂಡಮೆಂಟಲ್ ರೈಟ್ನಲ್ಲಿ ಇರ್ತಕ್ಕಂತಹ ಅನುಚ್ಛೇದ 14ರಿಂದ 35ರವರೆಗೆ ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು. ಇಟ್ ಕ್ರಿಯೇಟೆಡ್ ಎ ಕಾನ್ಫ್ಲಿಕ್ಟ್. ಇಟ್ ಕ್ರಿಯೇಟೆಡ್ ಎ ಕಾನ್ಫ್ಲಿಕ್ಟ್. ಇವು ಎರಡರ ಮಧ್ಯ ಸಂಘರ್ಷ ಸ್ಟಾರ್ಟ್ ಆಯಿತು. ಈ ಸಂಘರ್ಷ ಅಂದರೆ 1951ರಿಂದ 1973ರವರೆಗೆ ನಡೆದಂತಹ ಸಂಘರ್ಷ ಇದು. ಆ ಸಂಘರ್ಷದ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆದರೆ ಇಲ್ಲಿ ಏನಾಯಿತು ಅಂದರೆ, ಈ ಸಂಘರ್ಷವನ್ನು ಸರಿಪಡಿಸೋದಕ್ಕೋಸ್ಕರ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಈ 13ರಲ್ಲಿ ನಾವೇನು ಮಾಡಿದ್ವಿ ಅಂದರೆ 13(4) ಸೇರಿಸಿದ್ವಿ. 13(4) ಸೇರಿಸ್ಬೇಕಾದ್ರೆ ಒಂದು ಡೆಫಿನೇಷನ್ ಮಾಡಿದ್ವಿ. ಅಂದರೆ ಈ ಲಾ ಅಂತಕ್ಕಂಥದ್ದು ಏನಿದೆಯಲ್ಲ, ಇಲ್ಲಿನ ನಾವು ಲಾ ಅಂತ ಹೇಳ್ತೀವಿ, ಪ್ರೊಟೆಕ್ಟ್ಸ್ ಫಂಡಮೆಂಟಲ್ ರೈಟ್ಸ್, ಈ ಲಾ ಅಂತ ಹೇಳ್ತೀವಲ್ಲ, ಈ ಲಾನ ನಾವು ಆರ್ಡಿನರಿ ಲಾ ಅಂತ ಮಾಡಿದ್ವಿ. ಆರ್ಡಿನರಿ ಲಾ ಒಂದು. ಇನ್ನೊಂದು CAA, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಲಾ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಅಂದರೆ ಆರ್ಡಿನರಿ ಆ್ಯಕ್ಟು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು, ಎರಡು ಆ್ಯಕ್ಟ್ಗಳು. ರೈಟ್. ಈ ಎರಡು ಆ್ಯಕ್ಟ್ಗಳಲ್ಲಿ ನೀವೇನು ಈ ಫಂಡಮೆಂಟಲ್ ರೈಟ್ನ ವೈಲೇಟ್ ಮಾಡುವಂತಹ ಆರ್ಡಿನರಿ ಲಾ ಇದ್ದರೆ ಅದನ್ನು ನೀವು ಅಸಂವಿಧಾನಿಕ ಅಂತ ಹೇಳ್ಬೋದು. ಆದರೆ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಕಾನೂನು ಇದೆಯಲ್ಲ, ಅದನ್ನು ನೀವು ಅಸಂವಿಧಾನಿಕ ಅಂತ ಹೇಳೋಕ್ಕಾಗೋದಿಲ್ಲ ಅನ್ನೋದನ್ನು ಅನುಚ್ಛೇದ 13(4)ರಲ್ಲಿ ತಿದ್ದುಪಡಿಯ ಮೂಲಕ ಹೇಳಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದಟ್ಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್. Now we will see Article 13(4). Nothing in this article shall apply to any amendment of this Constitution, ಅಂದರೆ ಸಂವಿಧಾನದ ತಿದ್ದುಪಡಿ, ಮೇಡ್ ಅಂಡರ್ ಆರ್ಟಿಕಲ್ 368. ನಾನೇನು ಹೇಳಿದ್ನಲ್ಲ, 368ರ ಅಡಿಯಲ್ಲಿ ಮಾಡಲಾದ ಸಂವಿಧಾನದ ತಿದ್ದುಪಡಿಯ ಕಾನೂನುಗಳು, ನಾವೇನು ಇಲ್ಲಿ ಡಿಫೈನ್ ಮಾಡಿದೀವಲ್ಲ ಕಾನೂನು ಅಂತ ಹೇಳಿ, ವಿ ಹ್ಯಾವ್ ಡಿಫೈನ್ಡ್ ಲಾ ಹಿಯರ್. ವಾಟ್ ಈಸ್ ಲಾ ಅನ್ನೋದನ್ನು ಇಲ್ಲಿ ಡಿಫೈನ್ ಮಾಡಿದೀವಿ. ಇದ್ರ ವ್ಯಾಪ್ತಿಯಲ್ಲಿ ಅದು ಬರೋದಿಲ್ಲ.
ಅಂದರೆ ಸಂವಿಧಾನ ತಿದ್ದುಪಡಿ ಮಾಡ್ಬೋದು. ಅಂದರೆ ಏನಾಯಿತು, ಇದನ್ನೆಲ್ಲ ನೋಡೋದ್ರಿಂದ ನಮ್ಮ ಕೊನೆಗೆ ನಿರ್ಧಾರ ಏನಾಯ್ತು ಅಂದರೆ 1971 ನಂತರ ನೀವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು ಅನ್ನೋದು ಇದರ ಅರ್ಥ. ನಾನು ನಿಮ್ಗೆ ಹೇಳ್ತಾ ಇರೋದು ಇವಾಗ ಏನು ಅಂತಂದರೆ 13(4) ಅರ್ಥ. ಅನುಚ್ಛೇದ 13(4) ಅರ್ಥ ನಮಗೇನು ಹೇಳುತ್ತೆ ಅಂತಂದರೆ, ನೀವು ಸಂವಿಧಾನ ತಿದ್ದುಪಡಿಯ ಅಂದರೆ 24ನೇ ಸಂವಿಧಾನ ತಿದ್ದುಪಡಿಯ ನಂತರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ಸಂಸತ್ತು ಪಡ್ಕೊಳ್ತದೆ. ದಾಟ್ಸ್ ಇಟ್. ಇಟ್ ಈಸ್ ದ ಮೀನಿಂಗ್, ದ ಎಂಟೈರ್ ಮೀನಿಂಗ್ ಈಸ್ ದಿಸ್. ಆದರೆ ಮುಂದುವರೆದು 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ಬರ್ತದೆ. ಆ ಪ್ರಕರಣದಲ್ಲಿ ಮೂಲಭೂತ ಅಂದರೆ ಸಂವಿಧಾನದ ಮೂಲ ಅಂಶಗಳನ್ನು ಬದಲಾವಣೆ ಮಾಡುವ ಅಧಿಕಾರ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ. ಆ್ಯಂಡ್ ದಟ್ ಡಾಕ್ಟ್ರಿನ್ ಇಸ್ ಕಾಲ್ಡ್ ದಿ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ, ಅಂದರೆ ಸಂವಿಧಾನದ ಮೂಲ ಸ್ವರೂಪದ ತತ್ವ ಅಂತ ಹೇಳ್ತೀವಿ. ಸಂವಿಧಾನದ ಮೂಲ ಸ್ವರೂಪದ ತತ್ವ. ಹಾಗಾಗಿ ಅನೇಕ ಮೂಲಭೂತ ಹಕ್ಕುಗಳು ಕೂಡ ಮೂಲ ಸ್ವರೂಪ ತತ್ವದಲ್ಲಿ ಅಡಕವಾಗಿದ್ದಾವೆ ಅನ್ನೋದನ್ನು ನಾವು ಮುಂದೆ ಕಾಣ್ತೀವಿ. ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ನೋಡ್ತೀವಿ. ಯಾವಾಗ ಅವ್ರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂತೋ ಅಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂತಹ ಕೆಲಸ ಕೇಶವಾನಂದ ಭಾರತಿಯಲ್ಲಿರ್ತಕ್ಕಂಥ ತತ್ವದಿಂದ ಸಾಧ್ಯ ಆಗಿದೆ ಅನ್ನೋದನ್ನು ನಾವು ಹೇಳ್ಬೋದು. 13(4) ಇದ್ದಾಗ್ಯೂ ಕೂಡ ನಾವು ಎಲ್ಲ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಳ್ಳುವಂತಹ ಅಧಿಕಾರ ಸಂಸತ್ತಿಗಿಲ್ಲ ಅನ್ನೋದನ್ನು ನಾವು ಪ್ರಕರಣದ ನಂತರ ಕಾಣ್ತೀವಿ. ಇದಲ್ಲದೆ ನಾವು ಇನ್ನು ಈ ವಿಷಯದಲ್ಲಿ 13ನಲ್ಲಿ ಈ 3 ತತ್ವಗಳನ್ನು ಕಲಿಬೇಕಾಗಿದೆ. ಈ 3 ತತ್ವಗಳನ್ನ ಕಲಿಬೇಕಾಗಿದೆ. ಒಂದು, ನೋಟ್ ರೆಟ್ರಾಸ್ಪೆಕ್ಟಿವ್ ಇಫೆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳಾಗಲಿ ಅಥವಾ ಅದರಿಂದ ಮಾಡಿದಂಥ ಕಾನೂನುಗಳಾಗಲಿ ಅವುಗಳನ್ನು ನಾವು ಪೂರ್ವಾನ್ವಯವಾಗುವಂತೆ ಅನ್ವಯಿಸೋಕ್ಕಾಗಲ್ಲ. ಸಂವಿಧಾನ ಜಾರಿ ಬಂದ ದಿನದಿಂದ ನಂತರದ ಸಮಯದಲ್ಲಿ ಮಾತ್ರ ಅದನ್ನು ನಾವೇನು ಮಾಡ್ಬೋದು, ಅನುಸರಿಸಬಹುದು. ಸೊ ವಾಟ್ ಎವರ್ ದ ಲಾ ಆರ್ ದ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಅಪ್ಲಿಕೇಬಲ್ ಓನ್ಲಿ ಫ್ರಾಮ್ 26 January 1950 ಆನ್ವರ್ಡ್ಸ್ ಆ್ಯಂಡ್ ನಾಟ್ ಅರ್ಲಿಯರ್ ಟು ದ್ಯಾಟ್ ಅನ್ನುವಂಥ ತತ್ವ. ಇದ್ರ ಮೇಲೆ ನಾವು ಕೆಲವೊಂದು ಕೇಸ್ಗಳನ್ನು ನೋಡಬೇಕಾಗ್ತದೆ, ಪ್ರಕರಣಗಳನ್ನು. ವಿ ಹ್ಯಾವ್ ಟು ಸಿ ಸರ್ಟನ್ ಕೇಸ್ ಲಾಸ್ ಅಂತ ಹೇಳ್ತೀವಿ ನಾವು. ಅವನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ ಮತ್ತು ಪರೀಕ್ಷೆಯಲ್ಲಿ ನಾವು ಅವನು ಬರೆಯುವಂಥ ಅವಶ್ಯಕತೆಯೂ ಇದೆ. ಆದ್ದರಿಂದ ಅದನ್ನು ನಾನು ಹೇಳ್ತೀನಿ. ಆಮೇಲೆ ರೂಲ್ ಆಫ್ ಸೆವರಬಿಲಿಟಿ ಹೇಳಿದೆ ನಾನು ನಿಮಗೆ. ಯಾವುದೇ 1 ಅಥವಾ 2 ಸೆಕ್ಷನನ್ನು ನಾವು ತೆಗೆದು ಆ ಕಾನೂನನ್ನು ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ನಾವೇನು ಹೇಳ್ತೀವಿ, ಪ್ರತ್ಯೇಕಿಸುವ ತತ್ವ ಅಂತ ಹೇಳ್ತೀವಿ. ಇದಕ್ಕೆ ಪ್ರತ್ಯೇಕಿಸುವ ತತ್ವ. ಇದ್ರ ಮೇಲೇನು ನಾನು ನಿಮಗೆ ಒಂದು ಪ್ರಕರಣವನ್ನು, 1-2 ಪ್ರಕರಣವನ್ನು ನಾನು ನಿಮಗೆ ತಿಳಿಸ್ತೇನೆ. ಆಮೇಲೆ ಡಾಕ್ಟ್ರಿನ್ ಆಫ್ ಇಕ್ಲಿಪ್ಸ್ ಅಂತ ಹೇಳ್ತೀವಿ. ಡಾಕ್ಟ್ರಿನ್ ಆಫ್ ಇಕ್ಲಿಪ್ಸ್ ಅಂತಂದ್ರೆ ಗ್ರಹಣ ತತ್ವ ಅಂತ ಹೇಳ್ತಾರೆ. ಇದಕ್ಕೆ ಹೆಸರು ಕನ್ನಡದಲ್ಲಿ ಗ್ರಹಣ ತತ್ವ. 3, 2 ಮತ್ತು ಪೂರ್ವಾನ್ವಯವಲ್ಲ. ಒಂದನೇದ್ದು ಪೂರ್ವಾನ್ವಯ ಇಲ್ಲ. ಸಂವಿಧಾನದ ಪ್ರಾವಧಾನಗಳನ್ನು ನೀವು ಪೂರ್ವಾನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಈ 3 ತತ್ವಗಳನ್ನು ನಾವು ನೋಡಬೇಕಾಗ್ತದೆ. ಆವಾಗ ನಾವು ಅನುಚ್ಛೇದ 13ರನ್ನು ಪೂರ್ಣ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿದಂತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಸಿದ್ಧಾಂತಗಳಿದ್ದಾವೆ, ನೋ ರಿಟ್ರಾಸ್ಪೆಕ್ಟಿವ್ ಇಫೆಕ್ಟ್, ರೂಲ್ ಆಫ್ ಸೆವರಬಿಲಿಟಿ ಮತ್ತು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಕ್ಕಂತಹ ಈ 3 ಸಿದ್ಧಾಂತಗಳಿದ್ದಾವೆ. ಇವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇಲ್ಲಿ ನಾನು ಇದನ್ನು ಕನ್ಕ್ಲೂಷನ್ ಮಾಡೋದೇ ಆದರೆ, ಅದು ಸಂವಿಧಾನದ ಪೂರ್ವದ ಕಾನೂನಾಗಿರಲಿ, ಸಂವಿಧಾನದ ನಂತರದ ಕಾನೂನಾಗಿರಲಿ, ಈ 2 ಕಾನೂನುಗಳು ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿರಬೇಕು. ಅದರಲ್ಲಿಯೂ ಮುಖ್ಯವಾಗಿ ಮೂಲಭೂತ ಹಕ್ಕುಗಳಿಗೆ ಅಸಮಂಜಸವಾಗಿರಬಾರದು. ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂಥದ್ದಿರಬೇಕು, ಪೋಷಿಸುವಂಥದ್ದಿರಬೇಕು, ಆದರೆ ಕಿತ್ಕೊಳ್ಳುವಂಥದ್ದಿರಬಾರ್ದು. ಅಂತಹ ಕಾನೂನನ್ನು ನಮ್ಮ ಸಂವಿಧಾನ ಏನು ಹೇಳ್ತದೆ, ಅದನ್ನು ಶೂನ್ಯ ಮಾಡಬೇಕು ಅನ್ನೋದನ್ನು ನಮ್ಮ ಸಂವಿಧಾನ
ಅನುಚ್ಛೇದ 13 ಹೇಳ್ತದೆ. ಇದರ ಜೊತೆಗೆ ಅನುಚ್ಛೇದ 13 ಏನು ಹೇಳ್ತದೆ ಅಂತಂದರೆ ಕಾನೂನಿನ ವ್ಯಾಖ್ಯಾನವನ್ನು ಹೇಳ್ತದೆ. ಅನುಚ್ಛೇದ 13 ಕಾನೂನಿನ ವ್ಯಾಖ್ಯಾನವನ್ನು ಹೇಳ್ತದೆ. ಮತ್ತು ಸಂವಿಧಾನ ಪ್ರಾರಂಭವಾಗುವುದಕ್ಕಿಂತ ಮೊದಲು ಇದ್ದಂತಹ ಕಾನೂನುಗಳು ರಿಪೀಲ್ ಆಗಿದ್ದರೆ ಓಕೆ, ರದ್ದುಗೊಳಿಸಿದರೆ ಓಕೆ. ಆದರೆ ಕಾನೂನು ರದ್ದುಗೊಂಡಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ನೀವು ಉಪಯೋಗಿಸ್ಬೋದು, ಜಾರಿಯಲ್ಲಿರ್ಬೋದು, ಉಪಯೋಗಿಸದೇ ಇರ್ಬೋದು. ಅವೆಲ್ಲ ಕಾನೂನುಗಳನ್ನು ನಾವು ಏನಂತ ಡಿಫೈನ್ ಮಾಡಿದ್ದೀವಿ ಅಂದರೆ ಲಾ ಇನ್ ಫೋರ್ಸ್, ಜಾರಿಯಲ್ಲಿರುವ ಕಾನೂನು ಅಂಥೇಳಿ ನಾವನ್ನ ಡಿಫೈನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ 13(1), 13(2), 13(3), 13(4) ಕೊನೆಯದು 13(4) ಏನು ಹೇಳುತ್ತೆ ಅಂದರೆ ಸಂವಿಧಾನ ತಿದ್ದುಪಡಿ ಕಾನೂನು ಇದೆಯಲ್ಲ, ಅದು ಈ ನಮ್ಮ 13ನಲ್ಲಿ ಏನು ಹೇಳ್ತೀವಿ ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು. ಇಷ್ಟು ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.